ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ನಮಗೆ ತುಂಬಾ ಒಂದು ನೋವಿನ ಸಂಗತಿ. ಯಾಕಂದ್ರೆ ನೋವಲ್ಲ, ಒಂದು ಸಂತೋಷ ಪಡ್ಬೇಕು. ಯಾಕಂದ್ರೆ ದೇವರು ಏನು ಶ್ರೀ ಪದ್ಮಭೂಷಣ್ ನಂದಮೂರಿ ಬಾಲಕೃಷ್ಣರವರಿಗೆ ಒಂದು ನಿನ್ನೆ ಆಂಧ್ರ ಪ್ರದೇಶದಲ್ಲಿ ಕಾಕಿನಾಡ ಪೋರ್ಟ್ ಅಲ್ಲಿ ಒಂದು ಶೂಟಿಂಗ್ ನಡೀತಾ ಇರುತ್ತೆ. ಆ ಟೈಮಲ್ಲಿ ಅವರಿಗೆ ಸ್ವಲ್ಪ ಒಂದು ಕಾಲಿಗೆ ಗಾಯ ಆಗಿರುತ್ತೆ. ಆದರೆ ನಾವೆಲ್ಲ ಪ್ರತಿಯೊಂದು ಅಭಿಮಾನಿಗಳು ಅವ್ರಿಗಿರೋ ಒಂದು ಆ ಅಭಿಮಾನ ಬಲಗ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಅವರೊಂದು ಆ ದೇವರು ಸಂಕಲ್ಪದಿಂದ ಅವರಿಗೆ ಸ್ವಲ್ಪ ಚಿಕ್ಕದಾಗಿ ಗಾಯ ಆಗಿರುತ್ತೆ ಅಂತ ನಮ್ಗೆ ಗೊತ್ತಾಗಿದೆ. ಅದರಿಂದ ಅವರಿಗೆ ಏನು ಅವರು ಅನೇಕ ಸೇವಾ ಕಾರ್ಯಕ್ರಮ, ಒಂದು MLA ಆಗಿ, ಅದೇ ರೀತಿ ಒಂದು ಬಸವತಾರಕರಾಮ ಕ್ಯಾನ್ಸರ್ ಹಾಸ್ಪಿಟಲ್ ಆಗಿ ಅದರಿಂದ ಸೇವೆ ಮಾಡ್ತಾ ಅನೇಕ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ಏನು ಈ ನರದೃಷ್ಟಿ ಇದೆ ಅಂತಾರಲ್ಲ, ಅಂತದೆಲ್ಲ ಇರಬಾರ್ದು ಅವ್ರಿಗೆ. ಯಾಕಂದ್ರೆ ಅಂತವ್ರ ಮೇಲೆ ಜಾಸ್ತಿ ಜನಗಳಿಗೆ ಕಣ್ಣಿರುತ್ತೆ. ಆ ಒಂದು ದೃಷ್ಟಿ ಪರಿಹಾರ ಆಗ್ಲಿ ಅಂತ ಇವತ್ತು ಏನು ನಾವು ಒಂದು ಮುಳಬಾಗಿಲು ವತಿಯಿಂದ, ನಮ್ಮ ಕರ್ನಾಟಕ ವತಿಯಿಂದ ಇವತ್ತು ಮುಳಬಾಗಿಲಲ್ಲಿ ಎಲ್ಲ ನಂದಮೂರಿ ಅಭಿಮಾನಿಗಳು ಸೇರಿ ಅವರಿಗೆ ಒಂದು ನಿನ್ನೆ ಈ ತರ ಆಯ್ತು ಅಂತ ಗೊತ್ತಾದಾಗ ಎಲ್ಲ ಸೇರಿ ಒಂದು ಏನು ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ಕಾಟೇರಮ್ಮನವರ ದೇವಸ್ಥಾನದಲ್ಲಿ, ಪ್ರವಾಸಿ ಮಂದಿರದ ಹತ್ರ ಇರುವ ಕಾಟೇರಮ್ಮನ ದೇವಸ್ಥಾನದಲ್ಲಿ ಒಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡು, ಯಾಕಂದ್ರೆ ಅವರಿಗೆ ಯಾವುದೇ ನರದೃಷ್ಟಿ ಇಲ್ದಿರ ಪರಿಹಾರ ಆಗಬೇಕು ಅಂತ ಆ ಅಮ್ಮನ ಅನುಗ್ರಹ ಅವ್ರಿಗೆ ಇನ್ನೂ ಇರಬೇಕು. ಯಾಕಂದ್ರೆ ಬಾಲಕೃಷ್ಣರವರು ಇನ್ನೂ 100 ವರ್ಷ ಆರೋಗ್ಯ ಇಲ್ಲಿ ಇರ್ಬೇಕಂತ ನಾವು ಬೇಡ್ಕೊಳ್ತಾ, ಅದೇ ರೀತಿ ಪ್ರತಿಯೊಬ್ಬ ಇವತ್ತು ಕೆಲವು ಅಭಿಮಾನಿಗಳಾದ್ರೆ ಒಂದು ಸುಮಾರು 1000 ಟೆಂಕಾಯಿಗಳು ಈ ತರ ಹೊಡ್ಕೊಂಡು ಅವ್ರಿಗೆ ಒಂದು ಚೆನ್ನಾಗಿ ಇದಾಗಬೇಕಂತ ಬೇಡ್ಕೊಂಡಿದ್ದಾರೆ. ಎಲ್ಲವರ ಅನುಗ್ರಹ ಅವ್ರ ಮೇಲೆ ಇರ್ಬೇಕಂತ, ಅವ್ರು ಇನ್ನೂ ಅನೇಕ ಸೇವಾ ಕಾರ್ಯಕ್ರಮ ಮಾಡ್ಬೇಕಂತ ನಮ್ಮ ಇವತ್ತು ಈ ಮುಳಬಾಗಿಲು ತಾಲೂಕಿನಲ್ಲಿ ಮೊನ್ನೆ ಲಾಸ್ಟ್ ಒಂದು ವಾರದ ಹಿಂದೆ ಅವರ ಧರ್ಮಪತ್ನಿ ವಸುಂಧರಾ ದೇವಿ ಮೇಡಮ್ ಅವರು ಬಂದು ಹೋಗಿರ್ತಾರೆ. ಆವಾಗ ಅಭಿಮಾನಿಗಳಿಗೆಲ್ಲ ಕೆಲವರಿಗೆಲ್ಲ, ಯಾಕಂದ್ರೆ ಅವರು ಒಂದು ಅರ್ಜೆಂಟ್ ಆಗಿ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಿರ್ತಾರೆ. ಅವತ್ತು ಹೇಳಕ್ ಆಗಿಲ್ಲ. ಮುಂದಿನ ತಿಂಗಳಲ್ಲಿ ಅವ್ರು ಬರ್ತೀವಂತ ಒಂದು ನಮಗೆ ಆಶ್ವಾಸ ನೀಡಿ ಹೋಗಿರ್ತಾರೆ. ಅವಾಗ ಎಲ್ರೂ ಸೇರಿ ಅವ್ರ ಹತ್ರ ಒಂದು ಮಾತಾಡೋ ರೀತಿ ಪ್ರಯತ್ನ ಪಡ್ತೀವಿ. ಇವತ್ತು ಮುಖ್ಯವಾಗಿ ಏನು ನಮ್ಮ ಕದಿರಿಪುರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಂದು ಅರ್ಚನೆ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಕಾಟೇರಮ್ಮನ ದೇವಸ್ಥಾನದಲ್ಲಿ ಏನು ಬಾಲಕೃಷ್ಣರವರು ಇನ್ನೂ 100 ವರ್ಷ ಆರೋಗ್ಯದಲ್ಲಿ ಇರ್ಬೇಕಂತ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಫ್ಯಾನ್ಸ್ ವತಿಯಿಂದ ಅವ್ರಿಗೆ ನಾವು ಒಂದು ಬೇಡ್ಕೊಳ್ತಾ ಇದ್ದೀವಿ ತಾಯಿಗೆ. ಏನು ನಮ್ಮ ನೆಚ್ಚಿನ ನಟರು ಶ್ರೀ ಬಾಲಕೃಷ್ಣ ಅವರ ಹೆಸರಲ್ಲಿ ಬೆಳಗ್ಗೆ ಒಂದು ಪೂಜೆ, ಅಭಿಷೇಕ, ಅದೇ ರೀತಿ ಭಕ್ತಾದಿಗಳಿಗೆ ಒಂದು ಪ್ರಸಾದ ವಿತರಣೆ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇನ್ನೂ ಅನೇಕ ಜನ ಅಭಿಮಾನಿಗಳು ಬರ್ಬೇಕಾಗಿತ್ತು, ಇನ್ನೂ ಲೇಟ್ ಆಗ್ತಾ ಇದೆ. ಬರ್ತೀವಿ ಅಂತ ಫೋನ್ಗಳಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಎಲ್ಲ ಬಂದು ಅವರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಹೋಗ್ಬೇಕಂತ ನಾನು ಒಂದು ತಾಲೂಕಿನ ಅಧ್ಯಕ್ಷರಾಗಿ ನಾನು ಕಳಕಳಿ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.